ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಷ್ಯಾದ ಆರ್ಥಿಕತೆಯನ್ನು ನಿರ್ಧರಿಸೋದು ರಷ್ಯಾದಿಂದ ಸರಬರಾಜು ಆಗುವಂಥ ಅಥವಾ ರಷ್ಯಾ ಬೇರೆ ಬೇರೆ ರಾಷ್ಟ್ರಗಳಿಗೆ ತನ್ನಲ್ಲಿರುವಂಥ ಕಚ್ಚಾ ತೈಲಗಳನ್ನು ಪೂರೈಸುವ ಮೂಲಕ ತನ್ನ ಆರ್ಥಿಕತೆಗೆ ಅತಿ ದೊಡ್ಡ ಆದಾಯ ಆಗಿರೋದೇ ರಷ್ಯಾಗೆ ತನ್ನಲ್ಲಿರುವಂಥ ತೈಲ ಸಂಪನ್ಮೂಲ. ಎರಡು ಬಲಿಷ್ಠ ರಾಷ್ಟ್ರಗಳು, ಒಂದು ರಷ್ಯಾ ಮತ್ತೊಂದು ಅಮೆರಿಕ. ಈ ಎರಡೂ ರಾಷ್ಟ್ರಗಳ ನಡುವಿನ ಈ ಒಂದು ಸಮರ ಇತ್ತಲ್ಲ, ಅದು ನಿರಂತರವಾಗಿ ನಡೀತಾನೆ ಇದೆ. ರಷ್ಯಾ ಕೂಡ ಬಲಿಷ್ಠವಾದಂಥ ರಾಷ್ಟ್ರ, ಅಮೆರಿಕ ಕೂಡ, ವಿಶ್ವದ ದೊಡ್ಡಣ್ಣ ಅಮೆರಿಕ ಕೂಡ ಬಲಿಷ್ಠವಾದಂಥ ರಾಷ್ಟ್ರ. ಇತ್ತೀಚೆಗೆ ಉಕ್ರೇನ್ ಮತ್ತು ರಷ್ಯಾ ನಡುವಿನ ಈ ವಾರ್ ಇತ್ತಲ್ಲ, ಈ ವಾರ್ ಅದಕ್ಕೆ ಸಂಪನ್ಮೂಲವಾಗಿ ಆರ್ಥಿಕವಾಗಿ ರಷ್ಯಾವನ್ನು ಗಟ್ಟಿಗೊಳಿಸ್ತಾ ಇರೋದು ಅದರ ತೈಲ ಮಾರಾಟದಿಂದ ಬರುವಂಥ ಆದಾಯದಿಂದ ರಷ್ಯಾಗೆ ದೊಡ್ಡ ಶಕ್ತಿಯಾಗಿದೆ. ಈ ಕಾರಣದಿಂದ ಅದನ್ನು ಕಟ್ ಮಾಡದಿದ್ರೆ ಉಕ್ರೇನ್ ಜೊತೆಗಿನ ಈ ವಾರನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಅದರ ತೀವ್ರತೆಯನ್ನು ಕಮ್ಮಿ ಮಾಡಬಹುದು ಅನ್ನೋದು ಈಗ ಅಮೇರಿಕಕ್ಕೆ ಅರ್ಥ ಆಗಿದೆ ಅಂತ ಅನಿಸುತ್ತೆ, ಅಥವಾ ಅಮೇರಿಕ ಇಂಥದ್ದೊಂದು ಆಲೋಚನೆಯಲ್ಲಿದೆ. ಈ ಕಾರಣದಿಂದಲೇ ರಷ್ಯಾದಿಂದ ಯಾರ್ಯಾರು ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ದಾರೋ ಅವರ ಮೇಲೆ ಈಗ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅಮೇರಿಕ ಹೊರಟಿದೆ. ಅಮೇರಿಕ ಎಂಥ ಕುತಂತ್ರಿ ದೇಶ ಅಂತ ಹೇಳಿದರೆ, ಅಮೇರಿಕ ನೇರವಾಗಿ ದಾಳಿ ಮಾಡೋದಿಲ್ಲ. ಅಮೇರಿಕ ಈ ರೀತಿ ದಾಳಿ ಮಾಡುವ ಮೂಲಕ ಆ ದೇಶಗಳನ್ನು ಹದ್ದುಬಸ್ತಿನಲ್ಲಿ ಇಟ್ಕೊಳ್ಳೋದಕ್ಕೆ ಅಥವಾ ಇಡೋದಕ್ಕೆ ಪ್ರಯತ್ನ ಪಡುತ್ತೆ. ಅದರಂತೆ ಈಗ ಅಮೇರಿಕ ದೇಶ, ವಿಶ್ವದ ದೊಡ್ಡಣ್ಣ ಅಮೇರಿಕ, ರಷ್ಯಾದಿಂದ ಯಾರಾದರೂ ತೈಲವನ್ನು ಖರೀದಿ ಮಾಡಿದರೆ ಅವರ ಮೇಲೆ ನಾವು ಹೆಚ್ಚಿನ ಸಂಖ್ಯೆಯ ಸುಂಕವನ್ನು ವಿಧಿಸ್ತೀವಿ, ತೆರಿಗೆಯನ್ನು ವಿಧಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಎಷ್ಟು ಶೇಕಡದಷ್ಟು ಅಂತ ಕೇಳಿದರೆ ನೀವು ಅಚ್ಚರಿ ಪಡ್ತೀರಾ. 500% ನಾವು ರಷ್ಯಾದಿಂದ ಯಾವ ರಾಷ್ಟ್ರಗಳು ತೈಲವನ್ನು ಖರೀದಿ ಮಾಡ್ತವೆ ಆ ರಾಷ್ಟ್ರಗಳ ಮೇಲೆ 500% ತೆರಿಗೆಯನ್ನು ನಾವು ವಿಧಿಸ್ತೀವಿ ಅಂಥೇಳಿ ಮೊಂಡುತನವನ್ನು ಈಗ ಅಮೇರಿಕ ಮಾಡೋದಕ್ಕೆ ಹೊರಟಿದೆ. ರಷ್ಯಾದಿಂದ ಯಾವ್ಯಾವ ರಾಷ್ಟ್ರಗಳು ತೈಲವನ್ನು ಖರೀದಿ ಮಾಡ್ತವೆ ಅಂತ ಕೇಳಿದರೆ, ರಷ್ಯಾದಿಂದ ತೈಲ ಖರೀದಿ ಮಾಡುವ ಎರಡನೇ ಅತಿ ದೊಡ್ಡ ರಾಷ್ಟ್ರ ಅಂತ ಹೇಳಿದರೆ ಅದು ಭಾರತ. ರಷ್ಯಾದಿಂದ ತೈಲವನ್ನು ಖರೀದಿ ಮಾಡುವ ಎರಡನೇ ಅತಿ ದೊಡ್ಡ ರಾಷ್ಟ್ರ ಭಾರತ. ಭಾರತಕ್ಕೆ ಇದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪೆಟ್ಟು ಕೊಡ್ಬೋದು ಅನ್ನೋದನ್ನು ಆಲೋಚನೆ ಮಾಡಿ. ಬ್ರೆಜಿಲ್ ಕೂಡ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡುತ್ತೆ. ಚೀನಾ ಕೂಡ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡುತ್ತೆ. ಒಂದು ವೇಳೆ ಅಮೆರಿಕ ಏನಾದರೂ ಈ ರೀತಿ ಸುಂಕಾಸ್ತ್ರವನ್ನು ಹೇರ್ತು ಅಂಥೇಳಿ ಆದರೆ ಅದು ಜಾಗತಿಕವಾಗಿ ಏನೇನು ಅಲ್ಲೋಲ ಕಲ್ಲೋಲಗಳಿಗೆ ಸೃಷ್ಟಿ ಆಗ್ಬೋದು ಅಥವಾ ಕಾರಣ ಆಗ್ಬೋದು ಅನ್ನೋದನ್ನು ನೀವಿಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಮೇರಿಕ ಈ ರೀತಿ ಒಂದು ನಡೆಯನ್ನು ಹೊಂದಿದೆ ಅಂತ ಕೇಳಿದರೆ, ಅಮೇರಿಕ ನೇರ ವಾರ್ ಮಾಡೋದಿಲ್ಲ. ಅಮೇರಿಕ ಈ ರೀತಿಯಾಗಿ ತನ್ನ ದುಶ್ಮನಿಗಳನ್ನು ಹೆಣೆಯುವಂಥ ಕೆಲಸ ಮಾಡುತ್ತೆ. ಚೀನಾ ಮತ್ತು ಬ್ರೆಜಿಲ್ನಂತಹ ರಾಷ್ಟ್ರಗಳು ಪುಟಿನ್ ಅವರ ಯುದ್ಧ ತಂತ್ರಕ್ಕೆ ಅಥವಾ ಯುದ್ಧ ಯಂತ್ರಕ್ಕೆ ಪರೋಕ್ಷವಾಗಿ ಇಂಧನವನ್ನು ನೀಡ್ತಾ ಇವೆ ಅನ್ನೋ ಕಾರಣಕ್ಕೋಸ್ಕರ ಅಮೇರಿಕ ಇಂಥದ್ದೊಂದು ತೀರ್ಮಾನವನ್ನು ಮಾಡೋದಕ್ಕೆ ಹೊರಟಿದೆ. ಈ ಮಸೂದೆ ಏನಾದರೂ ಪಾಸ್ ಆಯಿತು ಅಂಥೇಳಿ ಆದರೆ ಬಹಳ ಕಷ್ಟ ಆಗುತ್ತೆ ಭಾರತಕ್ಕೂ ಕೂಡ. ಈ ಅಮೇರಿಕಾದ ಉದ್ದೇಶ ಏನು ಅಂತ ಕೇಳಿದರೆ, ರಷ್ಯಾದ ಆರ್ಥಿಕತೆಯನ್ನು ಕುಂದಿಸೋದು, ದುರ್ಬಲಗೊಳಿಸೋದು ಅಮೇರಿಕಾದ ಉದ್ದೇಶ. ರಷ್ಯಾದ ತೈಲ ರಫ್ತು ಅದರ ಆರ್ಥಿಕತೆಯ ಮುಖ್ಯ ಆಧಾರ ಸ್ತಂಭವಾಗಿದೆ. ಈ ಕಾರಣದಿಂದ ಈ ಸುಂಕಗಳು ತೈಲ ಖರೀದಿಯನ್ನು ಕಡಿಮೆ ಮಾಡಿ ರಷ್ಯಾವನ್ನು ಆರ್ಥಿಕವಾಗಿ ಒತ್ತಡಕ್ಕೆ ಸಿಲುಕಿಸುವ ಮೂಲಕ ರಷ್ಯಾದ ಕೈಕಟ್ಟಿ ಹಾಕುವ ಪ್ರಯತ್ನವನ್ನು ಈ ಅಮೇರಿಕ ಮಾಡೋದಕ್ಕೆ ಹೊರಟಿದೆ. ಒಂದು ವೇಳೆ ಇಂಥದ್ದೇನಾದರೂ ಅಮೇರಿಕ ಮಾಡ್ತು ಅಂತ ಹೇಳಿದರೆ ಭಾರತದ ಮೇಲೆ ಏನೇನು ಪರಿಣಾಮ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಲ್ಲ. ಬೇರೆ ರಾಷ್ಟ್ರಗಳ ಕತೆ ಬಿಡಿ, ಭಾರತದ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋದರೆ, ಭಾರತವು ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ತೈಲವನ್ನು ಆಮದು ಮಾಡಿಕೊಳ್ತಾ ಇದೆ. ನಮ್ಮ ಮತ್ತು ರಷ್ಯಾದ ನಡುವಿನ ವ್ಯಾಪಾರ ವಹಿವಾಟು ಮತ್ತು ನಮ್ಮ ಮತ್ತು ರಷ್ಯಾದ ನಡುವಿನ ಸ್ನೇಹ ಸಂಬಂಧ ಬಹಳ ಚೆನ್ನಾಗಿದೆ. ಇತ್ತೀಚೆಗೆ ರಷ್ಯಾದ ಅಧ್ಯಕ್ಷರು ವ್ಲಾದಿಮಿರ್ ಪುಟಿನ್ ಅವರು ಭಾರತಕ್ಕೆ ಬಂದು ಭಾರತವನ್ನು ಹಾಡಿ ಹೊಗಳಿದ್ರು. ನಮ್ಮ ಸ್ನೇಹ ಏನು ಅಂಥೇಳಿ ಗೊತ್ತಾಗುತ್ತೆ. ಎಂಥದ್ದೇ ಕಠಿಣ ಸಮಯದಲ್ಲೂ ಕೂಡ ಭಾರತ ರಷ್ಯಾವನ್ನು ಬಿಟ್ಕೊಟ್ಟಿಲ್ಲ, ರಷ್ಯಾ ಕೂಡ ಭಾರತವನ್ನು ಎಂದೂ ಕೂಡ ಬಿಟ್ಕೊಟ್ಟಿಲ್ಲ. ಎಂಥದ್ದೇ ಸಮಯದಲ್ಲಾದರೂ ಕೂಡ, ಅದು ಆಪರೇಷನ್ ಸಿಂಧೂರ ಆದಾಗಲೂ ಕೂಡ ಭಾರತದ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡಿತ್ತು ರಷ್ಯಾ. ಇಂಥ ರಷ್ಯಾದಿಂದ ನಾವು ತೈಲವನ್ನು ಖರೀದಿ ಮಾಡಿಲ್ಲ ಅಂಥೇಳಿ ಆದರೆ ಸುಂಕವನ್ನು ವಿಧಿಸುವ ಎಚ್ಚರಿಕೆಯನ್ನು ಕೊಟ್ಟು ನಾವು ಒಂದು ವೇಳೆ ಖರೀದಿ ಮಾಡಿಲ್ಲ ಅಂತ ಹೇಳಿದ್ರೆ ಭಾರತದ ಮೇಲೆ ಏನೇನು ಪರಿಣಾಮ ಆಗುತ್ತೆ ಅನ್ನೋದನ್ನು ನೋಡೋಣ. ಒಂದು, ನಾನು ಆಗಲೇ ಹೇಳಿದಾಗೆ ರಿಯಾಯಿತಿ ದರದಲ್ಲಿ ತೈಲವನ್ನು ಖರೀದಿ ಮಾಡುವಂತಹ
ರಾಷ್ಟ್ರ ಭಾರತ ರಷ್ಯಾದಿಂದ. ಎರಡನೇ ಅತಿದೊಡ್ಡ ಖರೀದಿದಾರ ರಾಷ್ಟ್ರವೂ ಕೂಡ ಭಾರತವೇ ಆಗಿದೆ. ಈ ನಿರ್ಬಂಧಗಳು ಭಾರತದ ರಫ್ತು ಮತ್ತು ಆರ್ಥಿಕತೆಗೆ ಗಂಭೀರ ಸವಾಲು ಒಡ್ಡೋದು ಗ್ಯಾರಂಟಿ. ಬಹುಶಃ ಭಾರತ ಇದನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗಾದರೆ ಭಾರತ ಎಷ್ಟು ತೈಲವನ್ನು ರಷ್ಯಾದಿಂದ ಖರೀದಿ ಮಾಡುತ್ತೆ ಅಂತ ಹೇಳಿ ನಾವು ಗಮನಿಸ್ತಾ ಹೋದರೆ ನೋಡಿ, ಕಚ್ಚಾ ತೈಲ ಆಮದು ಮಾಡ್ತಾ ಇದ್ದು ಭಾರತ ಡಿಸೆಂಬರ್ 2025 ಕೂಡ 1.2 ಮಿಲಿಯನ್ ಬ್ಯಾರಲ್ಗಳಷ್ಟು ಭಾರತ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಿದೆ. ಇದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು ಖಾಸಗಿ ಸಂಸ್ಕರಣಾಗಾರಗಳು, ಅಂದರೆ ಪ್ರೈವೇಟ್ ಗೋಡೌನ್ಗಳು ಅಥವಾ ಪ್ರೈವೇಟ್ ಸೆಕ್ಟರ್ಗಳು ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತವೆ. ಅದರಲ್ಲಿ ಈಗ ರಿಲಯನ್ಸ್ ಕಂಪನಿ ರಷ್ಯಾ ತೈಲವನ್ನು ನಾವು ಖರೀದಿ ಮಾಡುತ್ತಿಲ್ಲ ಅಂಥೇಳಿ ಸ್ಪಷ್ಟಪಡಿಸಿರೋದ್ರಿಂದಾಗಿ ಬಹುತೇಕ ಇದು ಭಾರತ ಇದನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದು ಭಾರಿ ಕುತೂಹಲ ಇದೆ. ಇನ್ನೊಂದು ಇತ್ತೀಚೆಗೆ ನಡೆದಂಥ ಹ್ಯಾಪನಿಂಗ್ಸ್ ಏನು ಅಂಥೇಳಿ ನೋಡ್ತಾ ಹೋದರೆ, ಅಮೆರಿಕಾದ ನೌಕಾಪಡೆ ಅಟ್ಲಾಂಟಿಕ್ನಲ್ಲಿ ರಷ್ಯಾ ಧ್ವಜದ ತೈಲ ಟ್ಯಾಂಕರನ್ನು ವಶಪಡಿಸಿಕೊಂಡಿತ್ತು. ಅದರಲ್ಲಿ 3 ಜನ ಭಾರತೀಯ ಸಿಬ್ಬಂದಿ ಕೂಡ ಇದ್ದರು. ಇದು ಅಮೆರಿಕ ಮತ್ತು ರಷ್ಯಾ ಸಂಘರ್ಷವನ್ನು ಇನ್ನಷ್ಟು ಉಲ್ಬಣಗೊಳಿಸುವತ್ತ ಇದು ಜಾಗತಿಕವಾಗಿ ತೈಲ ಬೆಲೆಗಳಿಗೆ ಪರಿಣಾಮ ಬೀರಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಈಗ ಮೂಡ್ತಾ ಇರೋದು. ಇದನ್ನು ಹೇಗೆಲ್ಲ ನಿಭಾಯಿಸಬಹುದು ಅನ್ನೋದನ್ನು ನಾವು ಗಮನಿಸ್ತಾ ಹೋದರೆ, ಇದು ನೇರ ರಷ್ಯಾ ಮತ್ತು ಅಮೆರಿಕ ನಡುವೆ ಒಂದು ರೀತಿಯಲ್ಲಿ ದ್ವೇಷಮಯವಾದಂಥ ವಾತಾವರಣ ಸೃಷ್ಟಿಯಾಗೋದ್ರಲ್ಲಿ ನೋ ಡೌಟ್. ಆದರೆ ರಷ್ಯಾ ಇದನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದು ಈಗಿರುವಂಥ ಭಾರೀ ಕುತೂಹಲ. ನೋಡಿ, ರಷ್ಯಾ ನಿರ್ಬಂಧ ಮಸೂದೆ, ಟ್ರಂಪ್ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾ ತೈಲ ನಿರ್ಬಂಧ ಮಸೂದೆ, ರಷ್ಯಾ ತೈಲ ಖರೀದಿಸುವ ದೇಶಗಳಾದ ಭಾರತ, ಚೀನಾ, ಬ್ರೆಜಿಲ್ ಈ ರಾಷ್ಟ್ರಗಳ ಮೇಲೆ 500% ಸುಂಕ ಹೇರೋದಕ್ಕೆ ಉದ್ದೇಶಿಸಿರೋದು ನೇರ ಕಾರಣ ಉಕ್ರೇನ್ ಯುದ್ಧಕ್ಕೆ ರಷ್ಯಾಕ್ಕೆ ಆರ್ಥಿಕ ಸರಬರಾಜು ಆಗ್ತಾ ಇದೆಯಲ್ಲ, ಆರ್ಥಿಕ ಸಹಾಯ, ಇದನ್ನು ತಡೆಯುವ ಉದ್ದೇಶದಿಂದಾಗಿ ಅಂಥೇಳಿ ಈಗ ಹೇಳ್ತಾ ಇದೆ. ಬಹುತೇಕ ಇದು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಂದಂತೂ ಬಹಳ ಸ್ಪಷ್ಟವಾಗಿದೆ, ಅಮೆರಿಕಾದ ಈ ಎಲ್ಲ ನೀತಿಗಳು ಜಾಗತಿಕವಾಗಿ ಅಮೆರಿಕ ಇವತ್ತು ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ವಿಶ್ವಮಟ್ಟದಲ್ಲಿ ಅಮೆರಿಕ ಇವತ್ತು ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಅಮೆರಿಕ, ನಾನು ಹೇಳ್ಬೋದು, ನಾನು ವಿಶ್ವದ ದೊಡ್ಡಣ್ಣ, ನನ್ನ ಹತ್ರ ಎಲ್ಲ ರೀತಿಯ ಸಂಪನ್ಮೂಲಗಳಿದ್ದಾವೆ, ಎಲ್ಲ ರೀತಿಯಲ್ಲೂ ಕೂಡ ನಾನು ಶಕ್ತನಾಗಿದ್ದೇನೆ ಅಂತೇಳಿ ಹೇಳ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಅಮೆರಿಕ ಒಬ್ಬಂಟಿ ಆಗೋದ್ರಲ್ಲಿ ನೋ ಡೌಟ್. ಎಲ್ಲ ರಾಷ್ಟ್ರಗಳು ಕೂಡ ಈಗ ಅಮೆರಿಕಾದ ವಿರುದ್ಧ ಸಿಡಿಮಿಡಿಗೊಂಡಿದ್ದಾವೆ. ಆಲ್ರೆಡಿ ಸಣ್ಣ ಪುಟ್ಟ ರಾಷ್ಟ್ರಗಳನ್ನು ನೀವು ಕಬ್ಜಾ ಮಾಡ್ಕೊಳ್ತಾ ಇದ್ದೀರಿ. ಈಗ ಅಮೆರಿಕ ಕೈ ಹಾಕಿರೋದು ನೇರವಾಗಿ ರಷ್ಯಾದ ಎದೆಗೆ ಅಥವಾ ರಷ್ಯಾದ ಒಂದು ರಾಜತಾಂತ್ರಿಕ ನೀತಿಗೆ. ಬಹುಶಃ ಇದು ಅಮೆರಿಕವನ್ನು ಎಷ್ಟು ಇಕ್ಕಟ್ಟಿಗೆ ಮುಂದಿನ ದಿನಗಳಲ್ಲಿ ಸಿಲುಕಿಸುತ್ತೆ. ಅಮೆರಿಕ ಇದೇ ರೀತಿ ಮೊಂಡು ಹಠವನ್ನು ಮುಂದುವರಿಸಿದರೆ ಭಾರತಕ್ಕೆ ಏನೇನು ತೊಂದರೆಗಳಾಗಬಹುದು, ರಷ್ಯಾ ಇದನ್ನು ಹೇಗೆ ಎದುರಿಸುತ್ತೆ, ಇದೆಲ್ಲವೂ ಕೂಡ ನಮ್ಮ ಮುಂದಿರುವಂಥ ಯಕ್ಷ ಪ್ರಶ್ನೆಯಾಗಿದೆ. ನೋಡೋಣ ಇದು ಜಾಗತಿಕವಾಗಿ ಏನೇನು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಅನ್ನೋದನ್ನು. ಇದು ಈ ಹೊತ್ತಿನ ವಿಶೇಷ ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಲೈವ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.